ಚಿಕ್ಕಪೇಟೆ ಕ್ಷೇತ್ರ ಅಧ್ಯಕ್ಷರು. ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕಪೇಟೆ ಕ್ಷೇತ್ರ ಅಧ್ಯಕ್ಷರು ನಾವು. ಸಿದ್ದರಾಮಯ್ಯ ಅವರು ಚಿಕ್ಕಪೇಟೆಲೆಲ್ಲ ಬರೀ ಹಿಂದಿ ಮಾತಾಡೋರು ಇದಾರಲ್ರಿ. ಮತ್ತೆ ಮುಂಚೆ ಇದ್ದಿದ್ದೆ ನಮ್ಮ ಕನ್ನಡಿಗರೇ 100% ಇದ್ದು. ಇವಾಗೆಲ್ಲ ಮನೆಗಳು ಮಾರ್ಕೊಂಡು ಸ್ವಲ್ಪ ಎಲ್ಲ ದೂರ ಹೋಗ್ಬಿಟ್ರು. ಇವಾಗ ಬಂದು ಯಾರ್ಯಾರೋ ಸೇರ್ಕೊಂಡ್ಬಿಟ್ರು ಅಲ್ಲಿ. ಇದೇ ಮೆಟ್ರೋ ಕನ್ನಡ ಎನ್ನಡ ಎಕ್ಕಡ ಆ ಥರ ಆಗೋಗ್ಬಿಟ್ಟಿದೆ. ಈ ಮೆಟ್ರೋ ಹಿಂದಿಗೆಲ್ಲ ಇದು 3 ಭಾಷೆ ಇತ್ತು. ಹಿಂದಿ ಫಸ್ಟ್ ಹಾಕಿದ್ರು. ಆ ಗಲಾಟೆಯಲ್ಲಿ ಇವತ್ತು ನಮ್ ಕೇಸ್ ನಡೀತಾನೆ ಇದೆ. ನಾನು ಅದು ಹಿಂದಿ ಎತ್ತಿದ್ರು. ಅವಾಗ ಸಿದ್ದರಾಮಯ್ಯ ಅವರು ಇದ್ರು ಅವಾಗ್ಲೂ ಮುಖ್ಯಮಂತ್ರಿಯಾಗಿ. ಹಿಂದಿ ಎತ್ತಿ ಅವತ್ತು ತೆಗ್ಸಿದ್ರು. ತೆಗೆದು ಮೆಟ್ರೋಲ್ ಹಿಂದಿಲ್ಲ ತೆಗ್ಸಿದೀವಿ, ಧೈರ್ಯವಾಗಿ ತೆಗ್ಸಿದೀವಿ. ಎಲ್ಲಾ ಕೇಸ್ ಹಾಕೊಂಡು ಇವತ್ತವರೆಗೂ ನಿಂತಿದ್ದೀವಿ. ತೆಗಿಸ್ಬೇಕಷ್ಟೇ. ಕೇಸ್ ನಡೀತಾನೆ ಇದೆ ಇವತ್ತು. ನಮ್ಮ ನಾಯಕರು ಸತತವಾಗಿ ಹೋರಾಡಿರೋದೇ ಕನ್ನಡಕ್ಕಾಗಿ. ಅದ್ರಲ್ಲೂ ಈಗ ಯಾರ್ಯಾರೋ ಹೇಳ್ತಾ ಇದ್ರು ಕೆಲವೊಬ್ರೆಲ್ಲಾನು ಬೇರೆ ಕಡೆ ಎಲ್ಲ ಭಾಷೆನೂ ಬೇಕು, ಹಿಂದಿ ಬೇಕು ಅಂತ ಯಾವುದೋ ಕೆಲವರೆಲ್ಲ ರಾಜಕಾರಣಿಗಳೆಲ್ಲ ಹೇಳ್ತಾ ಇದ್ರು. ಯಾಕೆ ಹಿಂದಿ ಬೇಕು ಅಂತ ಕೇಳ್ತಾ ಇರೋದು? ನಿಮಗ್ ಬೇಕಾ, ಮಕ್ಕಳಿಗೆ ಬೇಕಾಗಿರೋದು ಹಿಂದಿ. ನಿಮಗಲ್ಲ. ನಿಮ್ಮ ದೊಡ್ಡ ಹೈಕಮಾಂಡ್ಗಳಿಗೆ ಅವ್ರಿಗೆ ಬಗೆಟ್ ಹಿಡಿಯೋ ಕೆಲಸಗಳು ಮಾಡ್ತಾವ್ರಲ್ಲ, ಅದಕ್ಕೆ ಅವ್ರಿಗೆ ಬೇಕು. ಅವ್ರಿಗೆ ಹಿಂದಿ ಅಲ್ವಾ, ಅದಕ್ಕೆ ಹೋರಾಡ್ತಾವ್ರೆ. ಇದು ಕನ್ನಡದ ಒಂದು ಮಾತು ಬಂದಾಗ ಭಾಷೆ, ಜಲ, ಹೆಣ್ಣು, ಹೊನ್ನು ಅಂತೇಳಿ ಎಲ್ಲಾನು ಮಾತಾಡ್ತಾರಲ್ವಾ. ಮಾತಾಡುವಾಗ ಇಲ್ಲಿ ಕನ್ನಡದ ಪರವಾಗಿ ಮಾತಾಡುವಾಗ ಜಾತಿ ಮತ್ತು ಪಕ್ಷಗಳು ಯಾವುದು ಬರಂಗಿಲ್ಲ. ಆದ್ರೆ ಇಲ್ಲಿ ಪಕ್ಷಾತೀತವಾಗಿ ಮಾಡ್ತಾ ಇದ್ದಾರೆ. ಪಕ್ಷ ಅಂತಂದ್ರೇನು ಈಗೀಗ ಬರ್ತಾ ಇದೆ. ಯಾಕಂದ್ರೆ ನಾವು ಅತಿಯಾಗಿ ಇದೆ ಏನಿಲ್ಲ, ಹೋರಾಟ ಮಾಡ್ತಾರೆ ಸುಮ್ನೆ ಆಗ್ತಾರೆ, ಹೋರಾಟ ಮಾಡ್ತಾರೆ ಸುಮ್ನೆ ಆಗ್ತಾರೆ ಅನ್ನೋದು ಅಷ್ಟೇ ಇತ್ತು. ಹೋರಾಟ ಸಕ್ಸಸ್ ಅನ್ನ ಕಾಣ್ತಾ ಇದೆ. 99% ಆಗಿದೆ. ಇನ್ನು ದ್ವಿಭಾಷಾ ನೀತಿ ಬರೋದು ಒಂದು ಜಾರಿಗೆ ಆಗಿದೆ ಅಲ್ವಾ. ಇನ್ನು ಮುಂದೆ ಎಲೆಕ್ಷನ್ ಇದೆ. ಇನ್ನು ಇದನ್ನ ತಂದ್ಬಿಟ್ರೆ ಕಷ್ಟ ಆಗತ್ತೆ ಅಂತ ಎಲ್ಲರೂ ಬಾಯಿಗೆ ಬಂದಂಗ ಮಾತಾಡ್ತಾ ಇದೆ. ಇಲ್ಲಿ ಯಾವ್ದು ಜಾತಿ ಗೀತಿ ಏನಿಲ್ಲ. ಕನ್ನಡಕ್ಕೆ ಎಲ್ಲ ಒಂದೇ. ಕನ್ನಡ ಒಂದೇ ನೆಲ, ಒಂದೇ ಜಲ, ಒಂದೇ ಭಾಷೆ ಅಂತೇಳಿ ಮೊದ್ಲಿಗೆ ನಮ್ಮ ಸಾಹಿತಿಗಳು, ಹಿರಿಯರು ಎಲ್ಲರೂ ಹೇಳಿದ್ದಾರೆ. ಅವರು ಜ್ಞಾನಪೀಠ ಪ್ರಶಸ್ತಿನ ಹಾಗೆ ತಗೊಂಡಿಲ್ಲ. 8 ಪ್ರಶಸ್ತಿಗಳು ಕರ್ನಾಟಕದಿಂದನೇ ಬಂದಿರೋದು. ಅದನ್ನ ಅರ್ಥ ಮಾಡ್ಕೊಂಡು ನಾವು ಈಗಿರುವಂತ ರಾಜಕಾರಣಿಗಳಾಯ್ತು, ಬೇರೆ ಅಧಿಕಾರಿಗಳಾಯ್ತು, ಒಬ್ರಿಗೊಬ್ರಿಗೆ ಒತ್ತಡ ಕೊಟ್ಬಿಟ್ಟು ಇಲ್ಲಿ ಹಿಂದಿ ಹೇರಿಕೆನ ಇನ್ನೂ ಜಾಸ್ತಿ ಕೊಡ್ತಾ ಇದ್ದಾರೆ. ಕನ್ನಡದಿಂದ ಮಾತಾಡ್ರಿ ಅಂತಂದ್ರೆ ಅವ್ರು ಕೇವಲ ಕನ್ನಡದ ಶಾಲೆಯಲ್ಲಿ ಕಲ್ತ ಮಕ್ಕಳು, ಅವರು ಕೇವಲ ಈ ತರ ಎಲ್ಲಾನು ಕನ್ನಡವನ್ನ ಕೇವಲವಾಗಿ ಕಾಣುವಂತವ್ರಾದ್ರೆ ಕರ್ನಾಟಕದಲ್ಲಿ ಇವ್ರು ಯಾಕಿದ್ದಾರೆ? ಹೋಗ್ಲಿ ಎಲ್ಲರೂ ಮಹಾರಾಷ್ಟ್ರ ಆ ಕಡೆ, ಡೆಲ್ಲಿ ಕಡೆ ಹೋಗ್ಲಿ ಅಂತೇಳಿ ನನ್ನ. ಕರ್ನಾಟಕದಲ್ಲಿ ಬರೋದು ವ್ಯವಹರಿಸುವಂತವ್ರಿಗೆ ಯಾವುದೇ ರಾಜ್ಯದ ಜನರಲ್ಲಿ ಬಂದಾಗ ಕನ್ನಡದಲ್ಲೇ ಬಹುತೇಕ ವ್ಯವಹರಿಸುವ ರೀತಿ ಕಾನೂನನ್ನು ಯಾಕೆ ತರಬಾರ್ದು ಅಂತ ಪ್ರಶ್ನೆ ಉದ್ಭವ ಆಗಿರೋಂಥದ್ದು. ಖಂಡಿತವಾಗಿಯೂ ಅದಕ್ಕೊಂದು ಕಾನೂನನ್ನ ನಾವು ತರಲೇಬೇಕು. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಇದು ಬೆಂಗಳೂರು ಒಂದು ತೋಟಪ್ಪನ ಛತ್ರ ಆಗ್ಬಿಟ್ಟಿದೆ. ಯಾರು ಬೇಕಾದ್ರೂ ವಲಸೆ ಬಂದು ಅವ್ರ ರಾಜ್ಯದ ಭಾಷೆನ ಇಲ್ಲಿ ಮಾತಾಡ್ಕೊಂಡು, ಯಾಕಂದ್ರೆ ನಮ್ಮ ಮನೆಗೆ ಬರೋ ಅತಿಥಿಗಳು ನಮ್ಮನ್ನೇ ಇವತ್ತು ಮನೆಯಿಂದ ಆಚೆ ಹಾಕಿ ಅವ್ರ ಯಜಮಾನರಾಗಿ ಇವತ್ತು ಮನೇಲಿದ್ದಾರೆ. ಕನ್ನಡಿಗರು ವಿಶಾಲ ಹೃದಯದವರು, ನೀರ್ ಕೇಳಿದ್ರೆ ಪಾನಕ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಕನ್ನಡಿಗರಿಗೇನೆ ವಿಷ ಹಾಕುವಂತ ಮಟ್ಟಕ್ಕೆ ಇವತ್ತು ಅನ್ಯ ಭಾಷಿಕರು ಇದ್ದಾರೆ. ಇವತ್ತು ರೈಲ್ವೆ ಇಲಾಖೆಯಲ್ಲೇ ನೋಡ್ಬೋದು, ಕೇಂದ್ರದ ಆಡಳಿತದಲ್ಲಿರುವಂತ ರೈಲ್ವೆ ಇಲಾಖೆಯಲ್ಲಿ ಆಯಾ ಪ್ರಾದೇಶಿಕ ಭಾಷೆ ಯಾವ್ದಿದೆಯೋ ಅದರಲ್ಲಿ ಪರೀಕ್ಷೆ ಬರಿಬೇಕು ಅನ್ನುವಂತ ಏನು ಆ ಒಂದು ನೀತಿಯನ್ನ ವಿರೋಧಿಸಿ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಮಾತ್ರ ಪರೀಕ್ಷೆ ಬರೆದು ನಮ್ಮ ಕನ್ನಡದ ಮಕ್ಕಳ ಹಕ್ಕನ್ನ ಕಸಿತಿದಾರಲ್ಲ, ಇದು ಯಾವ ನ್ಯಾಯ? ಇವತ್ತು ಕೇಂದ್ರದ ಏನು ಪಕ್ಷ ಇರುವಂತ ಉತ್ತರ ಭಾರತದ ಹಲವಾರು ಕಡೆ ಕೇಂದ್ರದ ಪಕ್ಷವೇ ಇದೆ. ಯಾಕೆ ನೀವು ಅಲ್ಲಿ ತ್ರಿಭಾಷಾ ಸೂತ್ರ ತರಬಹುದಲ್ಲ? ಯಾಕೆ ನಮ್ಮ ಕನ್ನಡಿಗರ ಮೇಲೆ, ಕರ್ನಾಟಕದ ಮೇಲೆ ಆರ್ ಅಶೋಕ್ಗೆ, ಸುರೇಶ್ ಕುಮಾರ್ ಅವ್ರಿಗೆ ತಮ್ಮದೇ ಸರ್ಕಾರ ಇದೆ ಮಹಾರಾಷ್ಟ್ರದಲ್ಲಿ, ಅವರೇ ಹಿಂದಿಗೆ ಕೇರ್ ಮಾಡಿಲ್ಲ. ಅವ್ರು ಕೇಳೋ ಪ್ರಶ್ನೆನೇ ಇಲ್ಲ. ಅವ್ರ ಹೇಳಿಕೆ ಇದು ಅವ್ರದಲ್ಲ. ಆರ್ ಅಶೋಕ್ ಅವ್ರದ್ದಾಗಿರ್ಬೋದು, ಶೋಭಕ್ಕಂದಾಗಿರ್ಬೋದು, ಅವ್ರ ಹೇಳಿಕೆ ಅಲ್ಲ. ಅವ್ರ ಹೈಕಮಾಂಡ್ ಏನ್ ಹೇಳಿಕೆ ಕೊಡ್ತಾರೋ ಅದನ್ನ ಬಂದು ಅವ್ರ ಹೈಕಮಾಂಡ್ ಮಹಾರಾಷ್ಟ್ರದಲ್ಲಿ ಸುಮ್ಮನಿದೆ. ಅವ್ರು ಯಾಕಂದ್ರೆ ಅಲ್ಲಿ ಅಂತಿರುವಂತ ಕನ್ನಡ ಅವರ ಭಾಷೆಯ ಅಭಿಮಾನಿಗಳು. ಯಾಕೆ ಹೇಳಿ, ಅಲ್ಲಿ ಮರಾಠಿಗರು ಇದಾರಲ್ಲ, ಅಲ್ಲಿ ಮರಾಠಿಗರು ಆ ಮರಾಠಿ ಅಸ್ಮಿತೆ. ನೀವು ಹಿಂದಿ ಅಂತ ಹೇಳಿದ್ರೆ ಬಿಜೆಪಿ ಓಟ್ ಹಾಕಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕನ್ನಡ ಅಸ್ಮಿತೆಯ ಕೊರತೆ ಕಾರಣಕ್ಕಾಗಿ ಇಂಥ ಸ್ಥಿತಿ ಆಗಿರುವಂತದ್ದು. ಇಲ್ಲಿರುವಂತ ನಿರಾಭಿಮಾನಿಗಳು, ಯಾಕಂದ್ರೆ ಇಲ್ಲಿರುವಂತ ರಾಜಕೀಯ ಪಕ್ಷದವರೆಲ್ಲ ಅವರ ಹೈಕಮಾಂಡ್ ಬೂಟ್ ನೆಕ್ಕುವಂತವ್ರು. ಯಾಕಂದ್ರೆ ಇವತ್ತು ನಾವು ಹೋರಾಟಗಾರರನ್ನ, ಕರ್ನಾಟಕ ರಕ್ಷಣಾ ವೇದಿಕೆಯವ್ರನ್ನ ಆ ಪಕ್ಷದ ಪರ ಈ ಪಕ್ಷದ ಪರ, ಇವತ್ತು ಏನು ನಮ್ಮ ಕಾಂಗ್ರೆಸ್ ರಕ್ಷಣಾ ವೇದಿಕೆ ಅಂತಾರೆ. ಈ ಪಕ್ಷ ಇದ್ದಾಗ ಈಗ ಅಂತಾರೆ, ಬಿಜೆಪಿ ಪಕ್ಷ ಬಂದಾಗ ಓ ಬಿಜೆಪಿ ಪಕ್ಷದವರು ಅಂತಾರೆ. ಆದ್ರೆ ಹೋರಾಟಗಾರರು ಯಾವ ಪಕ್ಷ, ಪ್ರಾದೇಶಿಕ ಪಕ್ಷ ಇದೆ. ಬಿಜೆಪಿ ಜೊತೆ ಸೇರುವ ಮೊದಲು ಕನ್ನಡ
ಕನ್ನಡದ ವಿಚಾರ, ಕನ್ನಡದ ಅಸ್ಮಿತೆ, ಕನ್ನಡದ ಹೋರಾಟ ಎಲ್ಲದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ನಮ್ಮ ದೇಶದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಇದ್ದಾರೆ, ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಯಾಕೆ ಅವರು ಪ್ರಾದೇಶಿಕ ಪಕ್ಷ, ಯಾಕೋ ಅವರು ಈ ವಿಚಾರದಲ್ಲಿ ಯಾಕೆ ಸೈಲೆಂಟ್ ಆಗಿದ್ದಾರೆ ಮೇಡಮ್? ನಮ್ಮ ನೆಲದಲ್ಲಿ ಪ್ರಾದೇಶಿಕ ಪಕ್ಷ ಯಾಕೆ ಗಟ್ಟಿಯಾಗಿ ನೆಲೆ ನಿಲ್ತಾ ಇಲ್ಲ ಅಂದ್ರೆ ಇಲ್ಲಿರುವಂತ ಕನ್ನಡಿಗರೇ. ಯಾಕೆಂದ್ರೆ ನೀವು ಅವಾಗ್ಲೇ ಹೇಳ್ದಂಗೆ ಯಾವನ ಹಿಂದಿಲ್ ಬಂದ್ ಮಾತಾಡಿದ್ರೆ ಹಿಂದಿಲ್ ಉತ್ತರ ಕೊಡ್ತಾರೆ, ತಮಿಳಲ್ಲಿ ಬಂದ್ ಮಾತಾಡಿದ್ರೆ ತಮಿಳ್ನಲ್ಲಿ ಉತ್ತರ ಕೊಡ್ತಾರೆ. ಅದೇ ನೀವು ತಮಿಳ್ನಾಡಲ್ಲಿ ಹೋಗ್ಬಿಟ್ಟು ನೀವೇನ ಕನ್ನಡದಲ್ಲಿ ಮಾತಾಡಿ ನೇರ ಪೋಯ ಅಂತಾರೆ, ತೆರೆಯಾದು ಪೋಯ ಅಂತ ಹೇಳ್ತಾರೆ. ಆದ್ರೆ ನಾವಂಗಲ್ಲ, ಅಡ್ರೆಸ್ ಕೇಳಿದ್ರೆ ಅವ್ರ ಮನೆ ಬಾಗ್ಲು ಕರ್ಕೊಂಡೋಗಿ ಅವ್ರನ್ನ ಬಿಟ್ಟು ಬರ್ತೀವಿ. ಇಂಥ ನಿರಾಭಿಮಾನಿಗಳಿರೋದಕ್ಕೆ ಇವತ್ತು ಪ್ರಾದೇಶಿಕ ಪಕ್ಷ ಈ ನಾಡಲ್ಲಿ ಹುಟ್ಟುತ್ತಾ ಇಲ್ಲ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದೊಂದು ದಿನ ನಮ್ಮ ನಾಯಕರು ಈ ನೆಲದಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ಬುನಾದಿಯನ್ನ ನಾವು ಈಗಾಗ್ಲೇ ಹಾಕಿದೀವಿ. ಮುಂದೊಂದು ದಿನ ಪ್ರಾದೇಶಿಕ ಪಕ್ಷವಾಗಿ ಬೆಳೆದೇ ಬೆಳಿತೀವಿ. ಮೇಡಮ್ ನಿಮಗೆ ನೋಡಿದ್ರೆ ಹಿಂದಿ ಬರುತ್ತೆ, ಚೆನ್ನಾಗಿ ಅನ್ಸುತ್ತಲ್ವಾ? ನಾವು ಮುಸಲ್ಮಾನ್ ಬಾಂಧವರಾಗಿದ್ರು ಕನ್ನಡ ಪ್ರೇಮಿಗಳು ನಾವು, ಆಯ್ತಾ? ಈ ಶೋಭಕ್ಕನ್ಗೆ ಯಾಕಿಲ್ಲ ಇಷ್ಟು ಕನ್ನಡದ ಮೇಲೆ ಅಭಿಪ್ರಾಯ, ಪ್ರೀತಿ ಪ್ರೇಮ ಯಾಕಿಲ್ಲ? ನಮಗಿರೋ ಅಷ್ಟು ಸ್ವಾಭಿಮಾನ ಕನ್ನಡದ ಮೇಲೆ, ನಮಗಿರೋ ಅಷ್ಟು ಪ್ರೇಮ ಅವ್ರಿಗೆ ಯಾಕಿಲ್ಲ? ಅವ್ರು ಹೋಗಿ ಹೇಳ್ತಾರೆ ಹಿಂದಿ ನಮಗೆ ಬೇಕೇ ಬೇಕು ಅಂದ್ರೆ, ನಮಗೆ ಬೇಡ ಹಿಂದಿ. ನಾವಿರೋದು ಕರ್ನಾಟಕದಲ್ಲಿ, ನಮಗೆ ಕನ್ನಡ ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ನಾವು ಕನ್ನಡಕ್ಕೆ ಜಾಸ್ತಿ ಅಭಿಮಾನ ಕೊಡ್ತೀವಿ, ಸ್ವಾಗತ ಕೋರ್ತೀವಿ. ನಾವು ಕನ್ನಡದವರು, ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯವರು. ಹಿಂದಿ ಫೇಲ್ ಆಗಿರೋಳು ನಾನು ಒಬ್ಳಿದೀನಿ. ಮತ್ತೆ ಈಗ ಕೆಲಸ ಹುಡುಕ್ತಾ ಇದೀನಿ ಸರ್. ಕೆಲಸ ಹುಡುಕ್ತಿರೋದು ಏನು, ಏಜೆನ್ಸಿ ಕಡೆಯವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ? ಕನ್ನಡದವ್ರಿಗಾದ್ರೆ 14,000 ರೂಪಾಯಿ ಸಂಬಳ, ಹಿಂದಿ ಬರುತ್ತೆ ಅಂತ ಕೇಳ್ತಾರೆ, ಬರುತ್ತೆ ಅಂತ ಅಂದ್ರೆ 20,000 ಸಂಬಳ. ಇದು ಯಾವ ತರ ಬೇಕು? ನಮ್ಗೆ ಬೇಡ ಹಿಂದಿ ನಮ್ಗೆ, ಅದಕ್ಕೆ ನನ್ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಏಜೆನ್ಸಿನೇ ಕ್ಯಾನ್ಸಲ್ ಮಾಡ್ಬಿಟ್ಟು ಮನೇಲಿ ಆರಾಮಾಗಿದ್ದೀರಾ? ಆರಾಮಲ್ಲಿ ನೋಡಿ, ನಮ್ಗಿದಾರೆ, ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇದೀವಿ, ಆರಾಮಾಗಿದೀವಿ. ಸಂಬಳ ಗಿಂಬಳ ಕೊಡ್ತಿದ್ದೀರಾ ನೀವು? ಪ್ರೀತಿ ಕನ್ನಡಕ್ಕೋಸ್ಕರ ಸರ್. ಇಲ್ಲಿ ನಮ್ಮ ಸಂಘಟನೆಯಲ್ಲಿ ಲಕ್ಷಾಂತರ ಮಹಿಳಾ ಕಾರ್ಯಕರ್ತರಿದ್ದಾರೆ, ಯಾರಿಗೂ ಕೂಡ ಸಂಬಳ ಇಲ್ಲ. ಆದ್ರೆ ಅವ್ರ ಕಷ್ಟ ಅಂದಾಗ ಮಧ್ಯರಾತ್ರಿ ಆಗ್ಲಿ ಅವ್ರ ಜೊತೆ ನಿಲ್ತೀವಿ. ಹಾಗಾಗಿ ಇವತ್ತು ಇಷ್ಟು ಲಕ್ಷಾಂತರ ಜನ ನಮ್ಮ ಸಂಘಟನೆಯಲ್ಲಿ ಇರೋದು. ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ಅಂತ ಹೇಳಿ ನಮ್ಮ ಹಿರಿಯ ಸಾಹಿತಿಗಳು ಹೇಳಿದ್ದಾರೆ. ಇವತ್ತು ಕನ್ನಡ ಪರ ಸಂಘಟನೆಗಳು ಕನ್ನಡಕ್ಕಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ, ಅನೇಕ ಕೇಸ್ಗಳನ್ನು ಹಾಕಿದ್ದಾರೆ. ಈ ಸರ್ಕಾರಗಳು ಕನ್ನಡಕ್ಕಾಗಿ, ಕನ್ನಡದ ವಿಚಾರಕ್ಕಾಗಿ, ಕನ್ನಡದ ನೆಲಕ್ಕಾಗಿ, ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಅನೇಕ ಕನ್ನಡ ಪರ ಸಂಘಟನೆಗಳ ಮೇಲೆ ಅನೇಕ ಕೇಸ್ಗಳನ್ನು ನಿಮ್ಮ ಸರ್ಕಾರ ಕೂಡ ಹಾಕಿದೆ, ಆ ಸರ್ಕಾರ ಕೂಡ ಹಾಕಿರುವಂಥದ್ದು. ಆದರೆ ಅಂಥ ಕೇಸ್ಗಳನ್ನ ನೀವು ಕ್ಯಾಬಿನೆಟ್ಟಲ್ಲಿ ವಾಪಸ್ ತಗೋಬೇಕು. ಆದರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ನಾಯಕರು ಹೋರಾಟ ಮಾಡಿರುವಂಥದ್ದು ಮತ್ತು ಅವರ ಬೇಕಾದಂಥವ್ರು ಹೋರಾಟ ಮಾಡಿದಂಥವ್ರು, ಅಥವಾ BJPಯ ಕಾರ್ಯಕರ್ತರು ಹೋರಾಟ ಮಾಡಿದಂಥವು, ಮತ್ತು ಅನೇಕ ಕಾಂಗ್ರೆಸ್ ಮತ್ತು BJPಯ ಸಂಘಟನೆಗಳು ಹೋರಾಟ ಮಾಡಿದಂಥ ಕೇಸನ್ನು ವಾಪಸ್ ತಗೋತಾರೆ. ಆದರೆ ಕನ್ನಡಕ್ಕಾಗಿ ಹೋರಾಟ ಮಾಡಿದವ್ರ ಕೇಸ್ಗಳನ್ನು ತೆಗೆಸಲ್ಲ. ಇದು ಕೂಡ, ಇವೆಲ್ಲವೂ ಕೂಡ ಒಂದಷ್ಟು ಕನ್ನಡ ಪರ ಹೋರಾಟಗಾರರಿಗೆ ಅನುಕೂಲ ಆಗುತ್ತೆ ಕೇಸ್ ವಾಪಸ್ ತೆಗೋದ್ರಿಂದ. ಇಂಥ ಕೆಲಸವನ್ನು ಕೂಡ ಸರ್ಕಾರಗಳು ಮಾಡ್ಬೇಕಲ್ವಾ? ನಾನು ಕೇಸ್ ಹಾಕಿಸ್ಕೊಂಡಿದ್ದೀನಿ. ಕಾವೇರಿ ನದಿ ಹೋರಾಟದಲ್ಲಿ 3 ದಿನ ಜೈಲಲ್ಲಿದ್ದು ಬಂದಿದ್ದೀನಿ. ಇವತ್ತಿಗೂ ಕೇಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಆದ್ರೆ ಇದ್ರ ಬಗ್ಗೆ ಸರ್ಕಾರ ಯಾವುದೇ ತಗೊಂಡಿಲ್ಲ. ಅದನ್ನ ಬಿಜೆಪಿ ಅವರು ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಹಿಂದಿ ಬಗ್ಗೆ ಇಷ್ಟೊಂದು ಬಾಯಿ ತೆಗಿತಾರಲ್ಲ, ಕನ್ನಡದ ಸ್ಕೂಲ್ಗಳು ಮುಚ್ಚುತ್ತಾ ಇದ್ದಾರೆ, ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ. ಕನ್ನಡ ಹೋರಾಟಗಾರರಿಗೆ ಮೇಲೆ ಎಷ್ಟೊಂದು ಬೇಕಾದಷ್ಟು ಕೇಸ್ಗಳಿದೆ, ಅದನ್ನ ಇದ್ ಮಾಡಿ ಅಂತ ಯಾರು ಕೇಳಲಿಲ್ಲ. ಇವತ್ತು ಹಿಂದಿ ಬಗ್ಗೆ ಮಾತ್ರ ಮೆಚ್ಚಿಸ್ಕೊಳ್ಳಕ್ಕೆ ಮಾತಾಡ್ತಾರಲ್ಲ ಇವರು ದೇಶದ ಪ್ರೇಮಿಗಳ. ನಾವು ಈ ಕಾರ್ಯಕ್ರಮಕ್ಕೆ ಭಾರತೀಯ ಜನತಾ ಪಕ್ಷದವ್ರನ್ನ ಕರೆದ್ವಿ. ಬನ್ನಿ, ನಿಮ್ಮ ಅಭಿಪ್ರಾಯ ಭೇದ ಏನೇ ಇರ್ಬೋದು, ನಿಮ್ಮ ಚರ್ಚೆಯನ್ನ ಮುಂದಿಡಿ, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅಂತ ಹೇಳಿದ್ರು. ಭಾರತೀಯ ಜನತಾ ಪಕ್ಷ ಹೇಳ್ತಾರೆ ದೇಶದ ಜಗತ್ತಿನ ಅತಿ ದೊಡ್ಡ ಪಕ್ಷ ಅಂತ ಹೇಳ್ತಾರೆ. ಎಲ್ಲಾ ವಿಚಾರದಲ್ಲೂ ಕೂಡ ಮುನ್ನೆಲೆಗೆ ಬರ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೊಂದ್ ಕಡೆ ಶೂರಾದಿ ಶೂರರ ತರ ಪೌರುಷವನ್ನು ತೋರಿಸ್ತಾರೆ. ಆದ್ರೆ ನಿಮ್ಮ ಎದುರುಗಡೆ ಬಂದು ನಿಂತ್ಕೊಂಡು ಅವರು ಸಮರ್ಥವಾದ ವಾದವನ್ನ ಮಂಡಿಸ್ತಕ್ಕಂತ ಬಸವರಾಜ ಬೊಮ್ಮಾಯಿಯವರ ಭಾಷೆಯಲ್ಲಿ ದಮ್ಮು ತಾಕತ್ತು ಇಲ್ಲ ಅಂತ ಹೇಳಿದ್ರೆ, ಆ ಪಕ್ಷದ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ರೆ ಅವ್ರಿಗೆ ಅನುಕೂಲ ಆಗುವಂತ ರೀತಿ ಸಬ್ಜೆಕ್ಟ್ ಇದ್ರೆ, ಅವರಿಗೆ ಆರಾಮಾಗಿರುವಂತ ಸಬ್ಜೆಕ್ಟ್ ಇದ್ರೆ, ಅವರಿಗೆ ವಿರುದ್ಧವಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದ್ರೆ ಬರಲ್ಲ ಅಂತ ಅರ್ಥ. ಇದನ್ನ ಅರ್ಥ ಮಾಡಬೇಕು ಭಾರತೀಯ ಜನತಾ ಪಕ್ಷದವರು. ತಮಗೆ ಅಭಿಪ್ರಾಯ ಭೇದ ಏನೇ ಇದ್ರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮುಖಾಂತರ ತಾವು ಸಮರ್ಸ್ಕೊಳ್ತಾರೆ. ತಾಕತ್ತಿದ್ರೆ ಸಮರ್ಸ್ಕೊಳ್ಳೋರು ನಿಮ್ಮ ಮುಂದೆ ಸಮರ್ಸ್ಕೊಳ್ಬೇಕಲ್ವಾ? ಆ ಧೈರ್ಯ ಇಲ್ಲ. ಸಾಮಾಜಿಕ ಜಾಲತಾಣವನ್ನು ಬಳಸ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ತೇಜೋವಧೆ ಮಾಡ್ಕೊಂಡಿದ್ದಾರೆ. ಬಹುಶಃ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ, ಹಿಂದಿಯನ್ನ ಬೆಂಬಲಿಸ್ತಕ್ಕಂಥ ನಾಯಕರುಗಳ ಅರ್ಥ ಮಾಡ್ಕೋಬೇಕು. ಕನ್ನಡಿಗರು ತಿರುಗಿ ಬಿದ್ರೆ ನೀವೆಲ್ಲರೂ ಕೂಡ ಸೋಲ್ತೀರ ಅನ್ನೋದು ತಮ್ಮ ಗಮನದಲ್ಲಿ ಕೂಡ ಇರಲಿ. ಸರ್, ನಾನು ಸ್ವತಃ ಹಿಂದಿ ಟೀಚರ್ ಸರ್. ಯಾ ಬಾತೆ.
ಕುಚ್ ಬಾತ್ ನೈ ಸರ್, ನಾನು ಕನ್ನಡದವಳು, ಹಿಂದಿ ಟೀಚರ್. ಆದ್ರೂ ಹೇಳ್ತಿದ್ದೀನಿ, ಏನು ಸರ್ಕಾರ ಹಿಂದಿನ ಗ್ರೇಡ್ ಆಗಿ ಪರಿವರ್ತನೆ ಮಾಡಿದೆ, ಅದನ್ನ ನಾನು ಸ್ವಾಗತಿಸ್ತೀನಿ. ಆದ್ರೆ ಪ್ರತಿಯೊಂದು ಶಾಲೆಯಲ್ಲೂ ಶೈಕ್ಷಣಿಕ ವರ್ಷ ಅಂತ ಇರುತ್ತೆ ಸರ್. ಇಲ್ಲಿ ಮಕ್ಕಳ ಬಗ್ಗೆನೂ ಅವ್ರು ಥಿಂಕ್ ಮಾಡಬೇಕಿತ್ತು. ಮುಂದಿನ ವರ್ಷಕ್ಕೆ ಈ ಗ್ರೇಡ್ ಅನ್ನಾಗಿ ಪರಿವರ್ತನೆ ಮಾಡಿದ್ರೆ ಒಳ್ಳೇದಾಗ್ತಿತ್ತು, ಅಥವಾ ಇದಕ್ಕೂ ಮುಂಚೆನೆ ಪರಿವರ್ತನೆ ಮಾಡಿದ್ರೆ ಒಳ್ಳೇದಾಗ್ತಿತ್ತು. ಎಕ್ಸಾಮ್ ಅಂದ್ರೆ ಪರೀಕ್ಷೆ ನಡೆಯುವಂತ ಸಂದರ್ಭದಲ್ಲಿ ಮಕ್ಕಳಲ್ಲಿ ಗೊಂದಲ ಹುಟ್ಟಿಸಿದ್ದಾರೆ ಸರ್ ಇವರು. ಇಲ್ಲಿ ಪ್ರಬುದ್ಧತೆ ನಿಮ್ಗೆ ಮಕ್ಕಳಲ್ಲಿ ಗೊಂದಲ ಅಂತ ಹೇಳಿ ಆಯ್ತು. ಮಕ್ಕಳು ಹಿಂದಿ ಓದಿದ್ದಾರೆ, ಈಗ ಆ ಟೆನ್ಷನ್ ಇಲ್ಲ ಮಕ್ಕಳಿಗೆ. ಹಿಂದಿಯಲ್ಲಿ ಫೇಲ್ ಆಗ್ತೀವಿ ಅಂತ ಹೇಳಿ ಟೆನ್ಷನ್ ಇಲ್ಲ. ಕಳೆದ ವರ್ಷ 1,40,000 ಮಕ್ಕಳು ಫೇಲ್ ಆಗಿದ್ದಾರೆ ಆಯ್ತಾ. ಬಹುಶಃ ಪಾಪ ಅವರು ಒಬ್ರು ಹಿಂದಿ ಟೀಚರ್ ಆಗಿ ಅವರ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ವರ್ಷಿಡೀ ಮಕ್ಕಳಿಗೆ ಕಲಿಸಿದ್ದೀನಿ. ಆ ಮಕ್ಕಳಿಗೆ ಕೊನೆಗಳಿಗೆ ಎಕ್ಸಾಮ್ ಅಲ್ಲಿ ಬರೆಯೋ ಟೈಮಲ್ಲಿ ಈ ತರ ಆಯ್ತಲ್ಲ ಅಂತ ಬರೆಯಕ್ಕೆ ಅವಕಾಶವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ನಿಮಗೆ ಕಲ್ತಿದ್ದನ್ನ ಬರಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ, ಹಾಗಂತ ಅದಕ್ಕೆ ಮಾರ್ಕ್ಸ್ ಕೊಡುತ್ತೆ. ಆದ್ರೆ ಫೇಲ್ ಆದ್ರೆ ಸರ್ಕಾರ ಅದಕ್ಕೆ ಪರಿಗಣನೆ ಮಾಡಲ್ಲ. ನಿಮಗೆ ಗೊತ್ತಿರ್ಲಿ ಮೇಡಮ್, ನೀವು ಹಿಂದಿ ಟೀಚರ್ ಇದ್ದೀರಾ, 1,40,000 ಮಕ್ಕಳು ಫೇಲ್ ಆದ್ರ ಅಂತ ಹೇಳಿದ್ರೆ ಅವರ ಭವಿಷ್ಯ ಏನಾಗ್ಬೇಕು ಹೇಳಿ, ಅವರ ತಂದೆ ತಾಯಿಗಳ ಕಥೆ ಏನಾಗ್ಬೇಕು ಹೇಳಿ. ಎಸ್ ಸರ್ ವಿನಾಯಕ್. ಗ್ರೇಡ್ ಕೊಡ್ತಾ ಇದೀವಲ್ಲ, ನಾವೇನು ಪರೀಕ್ಷೆ ಬರಿಬೇಡಿ ಅಂತ ಹೇಳ್ತಿಲ್ಲ. ಗ್ರೇಡ್ಗಳಿವೆ, CBSE ಆಗ್ಲಿ, ಸ್ಟೇಟ್ ಸಿಲೆಬಸ್ ಗಳಾಗ್ಲಿ, ಅಥವಾ ನಮ್ಮ ICSE ಆಗ್ಲಿ, ಎಲ್ಲಾದ್ರಲ್ಲೂ ಅಷ್ಟೇ. ಉತ್ತರ ಭಾರತದ ಮಕ್ಕಳು 5 ಎಕ್ಸಾಮ್ ಗಳನ್ನ ಬರೀತಾರೆ. ನಮ್ಮ ಮಕ್ಕಳು ಯಾಕೆ ಸ್ವಾಮಿ 6 ಎಕ್ಸಾಮ್ ಗಳನ್ನ ಬರಿಬೇಕು? 5 ಈಗ CBSE ಅಲ್ಲಿ 500 ಮಾರ್ಕ್ಸ್, ಸ್ಟೇಟ್ ಸಿಲೆಬಸ್ ಅಲ್ಲಿ 625 ಮಕ್ಕಳು. ನಮ್ಮ ಮಕ್ಕಳಿಗೆ 125 ಮಾರ್ಕ್ಸ್ ಜಾಸ್ತಿ, ಅವರು 500 ಮಕ್ಕಳಿಗೆ ಬರೀತಾರೆ. ಇದಲ್ಲದೆ ಸಾಕಷ್ಟು ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟಿಗಳು ಇರ್ತವೆ ಶಾಲೆಯಲ್ಲಿ. ಡ್ರಾಯಿಂಗ್ ಇರ್ತವೆ, ಇನ್ನೊಂದಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಇರ್ತವೆ. ಅದ್ಯಾವುದಕ್ಕೂ ಕೂಡ ಇಂಥ ಏನು ಎಕ್ಸಾಮ್ಗಳು ಇರ್ತಾವಲ್ಲ